ಭೀಮಾ ತೀರದ ರಕ್ತ ಚರಿತ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಮೂಲೆ ಮೂಲೆಯಲ್ಲೂ ಸಹ ರಾಜ್ಯದ ಮೂಲೆ ಮೂಲೆಯಲ್ಲೂ ಇದ್ರ ಬಗ್ಗೆ ಚಿರಪರಿಚಿತ. ಇಲ್ಲಿ ಮರಳು ಮಾಫಿಯಾನೇ ಹೈಲೈಟ್. ಬಟ್ ಈಗ ಅದಕ್ಕೆ ಬ್ರೇಕ್ ಅನ್ನ ಹಾಕಲಾಗಿತ್ತು. ಮತ್ತೆ ಇದೀಗ ಮರಳು ದಂಧೆ ಶುರು ಮಾಡಿಕೊಂಡಿದ್ದಾರೆ. ಇದರ ಒಂದು ವರದಿ ಇಲ್ಲಿದೆ. ಭೀಮಾ ತೀರದಲ್ಲಿ ಮತ್ತೆ ಮರಳು ಮಾಫಿಯಾ ರಾಜಾರೋಷವಾಗಿ ಶುರುವಾಗಿದೆ. ಮರಳು ದಂಧೆ ಕಣ್ಮುಚ್ಚಿ ಕುಳಿತಿದ್ಯಾ ಗಣಿ ಮತ್ತು ಭೂವಿಜ್ಞಾನ? ವಿಜಯಪುರ ಜಿಲ್ಲೆಯ ಭೀಮಾ ತೀರ ಅದೆಷ್ಟೋ ರಕ್ತಸಿಕ್ತ ಚರಿತ್ರೆಗೆ ಸಾಕ್ಷಿಯಾಗಿದೆ. ಈ ಎಲ್ಲ ರಕ್ತಸಿಕ್ತ ಚರಿತ್ರೆಯ ಹಿಂದೆ ಬಲವಾಗಿ ನಿಂತಿದ್ದು ಭೀಮಾ ತೀರದ ಅಕ್ರಮ ಮರಳು ದಂಧೆ. ಈ ಅಕ್ರಮ ಮರಳು ದಂಧೆಯಿಂದಲೇ ಅದೆಷ್ಟೋ ಜನರು ಇಲ್ಲಿ ಸಾಹುಕಾರಾಗಿದ್ದಾರೆ. ಅಕ್ರಮ ಮರಳು ಮಾಫಿಯಾದಿಂದ ಕೋಟಿ ಕೋಟಿ ಹಣ ಗಳಿಸಿದ್ದಾರೆ. ಆದರೆ ರಕ್ತಸಿಕ್ತ ಚರಿತ್ರೆಗೆ ಯಾವಾಗ ಪೊಲೀಸ್ ಇಲಾಖೆ ಬ್ರೇಕ್ ಹಾಕ್ತೋ ಆಗಲೇ ಈ ಅಕ್ರಮ ಮರಳು ದಂಧೆಗೆ ಬ್ರೇಕ್ ಹಾಕಲಾಗಿತ್ತು. ಆದರೆ ಇದೀಗ ಮತ್ತೆ ಭೀಮಾ ತೀರದಲ್ಲಿ ಅಕ್ರಮ ಮರಳು ಮಾಫಿಯಾ ತಲೆ ಎತ್ತಿದೆ. ವಿಜಯಪುರ ಜಿಲ್ಲೆಯ ಭೀಮಾ ತೀರದ ಚಡಚಣ ತಾಲೂಕಿನ ನಿವರಗಿ ಗ್ರಾಮದ ಹತ್ತಿರ ಅಕ್ರಮ ಮರಳು ದಂಧೆ ಶುರುವಾಗಿದೆ. ಹಾಡ ಹಗಲಲ್ಲೇ ಹಳ್ಳ ನದಿ ದಡದಲ್ಲಿ ಮರಳು ಸ್ವಚ್ಛ ಕಾರ್ಯ ಮಾಡಿ ಅಕ್ರಮವಾಗಿ ಮರಳು ಶೇಖರಣೆ ಮಾಡಲಾಗ್ತಿದೆ. ಟ್ರ್ಯಾಕ್ಟರ್ ಲಾರಿಗಳ ಮುಖಾಂತರ ಅಕ್ರಮವಾಗಿ ಮರಳು ಮಾರಾಟ ದಂಧೆ ನಡೆದಿದೆ. ಇನ್ನು ಇದಕ್ಕೆ ಕಡಿವಾಣ ಹಾಕಬೇಕಾದಾಗ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಪೊಲೀಸ್, ತಹಶೀಲ್ದಾರ್ಗೆ ಗೊತ್ತಿದ್ದು ಗೊತ್ತಿಲ್ಲದಂತೆ ನಿದ್ರೆಗೆ ಜಾರಿದ್ದಾರೆ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಮತ್ತೆ ಮರಳು ಮಾಫಿಯಾ ಹಾಡು ಹಗಲೇ ತಲೆ ಎತ್ತಿದೆ. ಇವತ್ತು ಟ್ರ್ಯಾಕ್ಟರ್ಗಳ ಮೂಲಕ ಮರಳುಗಳು ಯಾವ ರೀತಿ ಅವರು ತುಂಬುತ್ತಿದ್ದಾರೆ, ಯಾವ ರೀತಿ ಸಾಗಣೆ ಮಾಡ್ತಿದ್ದಾರೆ, ಆದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಾಗಿರಲಿ, ಜನಪ್ರತಿನಿಧಿಗಳಾಗಿರಲಿ, ವಿಜಯಪುರ ಜಿಲ್ಲೆಯ DC ಸಾಹೇಬರಾಗಿರ್ಬೋದು ತಮ್ಮ ಗಮನಕ್ಕೆ ಬಂದು ಇಮಿಡಿಯೇಟ್ಲಿ ಅಂದರೆ ರಾಜಾರೋಷವಾಗಿ ಅವ್ರು ಏನು ಯಾರ್ದೋ ಒಂದು ಪರವಾನಗಿ ಇಲ್ಲದೆ ಅಕ್ರಮವಾಗಿ ಮರಳು ಮತ್ತೆ ಏನು ಸಾಗಣೆ ಮಾಡ್ತಿದ್ದಾರೆ, ಆಮೇಲೆ ಮಹಾರಾಷ್ಟ್ರದ ಗಡಿ ಭಾಗಗಳಲ್ಲೆಲ್ಲ ಕಳಿಸ್ತಿದ್ದಾರೆ. ಅದನ್ನು ದಯವಿಟ್ಟು ತಾವು ಕ್ರಮ ತೆಗೆದುಕೊಂಡು ಸೂಕ್ತ ಅವರಿಗೆ ಕಠಿಣ ಕ್ರಮ ತೆಗೆದುಕೊಳ್ಬೇಕು. ಮತ್ತು ಅದಕ್ಕೆ ಯಾರ್ಯಾರು ಇನ್ವಾಲ್ವ್ ಆಗ್ಯಾರ ಸ್ವಲ್ಪ ದಯವಿಟ್ಟು ಕಾನೂನು ಮೂಲಕ ಅವರಿಗೆ ಏನೋ ಒಂದು ಶಿಕ್ಷೆ ತಾವು ವಿಧಿಸಬೇಕು. ಅಕ್ರಮ ಮರಳು ದಂಧೆಕೋರರು ಈಗಾಗಲೇ ನಿವರಗಿ ಗ್ರಾಮದ ಸುತ್ತ ಎಲ್ಲಂದ್ರಲ್ಲಿ ಹಳ್ಳ, ನದಿ ತೀರ ಅಗೆದು ಹಾಕಿದ್ದಾರೆ. ಈಗಲಾದರೂ ಜಿಲ್ಲಾಡಳಿತ ಇದರ ಬಗ್ಗೆ ಕ್ರಮ ವಹಿಸುತ್ತಾ ಕಾದು ನೋಡಬೇಕು. ಪುರುಷೋತ್ತಮ್, ಪಬ್ಲಿಕ್ ಟಿವಿ, ವಿಜಯಪುರ.